ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಡೆಡ್ ಲೈನ್ಗೆ ಮೊದಲ ಬಾರಿ ಹೈಕಮಾಂಡ್ ಬಹಳ ಸೀರಿಯಸ್ ಆಗಿ ರಿಯಾಕ್ಟ್ ಮಾಡಿದೆ ಹಾಗೂ ದೊಡ್ಡ ಹೆಜ್ಜೆಯನ್ನು ಮುಂದಿಟ್ಟಿದೆ. ನೋಡಿ, ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ದೆಹಲಿಗೆ ಹೋಗಿ ಹೇಳಿ ಬಂದಿದ್ರು. ಏನಂತ? ಬಜೆಟ್ ಮಂಡನೆಗೂ ಮೊದಲು ತೀರ್ಮಾನವನ್ನು ಮಾಡಿ, ನೀವೇನು ಬೇಕಾದರೂ ತೀರ್ಮಾನ ಮಾಡಿ, ಆದರೆ ಬಜೆಟ್ ಮಂಡನೆಗೂ ಮೊದಲು ತೀರ್ಮಾನ ಮಾಡಿ, ಕರೆಸಿ ಮಾತಾಡಿ, ಏನು ಡಿಸಿಷನ್ ಆಗುತ್ತೋ ಆಗಲಿ, ಬೇಕಾದರೆ ಅದರ ಅನುಷ್ಠಾನ ನೀವು ಬಜೆಟ್ ಪಾಸ್ ಆದಮೇಲೆ ಮಾಡಿ. ನಿಮಗೇನಿರೋದು, ಬಜೆಟ್ ಪಾಸ್ ಆಗಬೇಕು ಅಂತ ಇರೋದಲ್ವಾ? ಫೈನ್, ಬಜೆಟ್ ಪಾಸ್ ಆಗಲಿ, ನಾವು ಸಹಕಾರ ಕೊಡ್ತೀವಿ, ಆದರೆ ಮೊದಲು ತೀರ್ಮಾನ ಏನು ಅಂತ ಮಾಡಿ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿ ಬಂದಿದ್ದರು. ಜೊತೆಗೆ ಡೆಡ್ ಲೈನ್ ಕೂಡ ಕೊಟ್ಟಿದ್ದರು. ಯಾವ ಡೆಡ್ ಲೈನ್? ಮಾರ್ಚ್ 6ಕ್ಕಿಂತ ಮೊದಲು. ಯಾಕೆ ಮಾರ್ಚ್ 6? ಮಾರ್ಚ್ 6ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇರುವಂಥದ್ದು. ಹೀಗಾಗಿ ಅದಕ್ಕೂ ಮೊದಲೇ ಇಬ್ಬರನ್ನು ಕರೆಸಿ ಮಾತನಾಡಿ, ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ಎಲ್ಲ ಪ್ರಮುಖರು, ಹೈಕಮಾಂಡ್ನ ಎಲ್ಲ ಪ್ರಮುಖರ ಮಧ್ಯಸ್ಥಿಕೆಯಲ್ಲೇ ಮೀಟಿಂಗ್ ಆಗಲಿ, ಅಲ್ಲಿ ಮಾತುಕತೆ, ಚರ್ಚೆ, ಮಂಥನ ಎಲ್ಲ ಆದ ನಂತರ ಒಂದು ತೀರ್ಮಾನವನ್ನು ಮಾಡಿ, ಬಜೆಟ್ ನಂತರ ಅದನ್ನು ಅನುಷ್ಠಾನ ಮಾಡಿ. ಇಷ್ಟನ್ನೇ ನಾನು ಕೇಳ್ತಾ ಇರೋದು. ಒಂದು ವೇಳೆ ಇಷ್ಟನ್ನೂ ನೀವು ಮಾಡೋದಿಲ್ಲ ಅಂತ ಆದರೆ ಮುಂದೆ ಆಗುವಂತಹ ಅನಾಹುತಗಳಿಗೆ, ಬಜೆಟ್ ಮೇಲಾಗುವಂತಹ ದುಷ್ಪರಿಣಾಮಗಳಿಗೆ, ಸರ್ಕಾರದ ಅಳಿವಿಗೆ, ಉಳಿವಿಗೆ ನಾನು ಹೊಣೆ ಅಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿ ಬಂದಿದ್ರು ಡಿ ಕೆ ಶಿವಕುಮಾರ್. ಇದಕ್ಕೆ ಹೈಕಮಾಂಡ್ ಈಗ ರಿಯಾಕ್ಟ್ ಮಾಡಿರುವಂಥದ್ದು ಹಾಗೂ ಮೊದಲ ಬಾರಿಗೆ ಒಂದು ಕನ್ಕ್ಲೂಷನ್ಗೆ ಬಂದಿದ್ದೀವಿ ಅಂತ ಹೇಳಿರುವಂಥದ್ದು. ಏನು ಕನ್ಕ್ಲೂಷನ್? ಅದನ್ನೇ ಹೇಳಲಿಕ್ಕೆ ಬಂದಿರೋದು. ನೋಡಿ, ಡಿ ಕೆ ಶಿ ಯಾಕೆ ಮುಂದಾಗುವಂಥ ಅನಾಹುತಗಳಿಗೆ ನಾನು ಹೊಣೆ ಅಲ್ಲ ಅಂತಿದ್ದಾರಂದರೆ, ಒಂದು ಪ್ಲ್ಯಾನ್ ಇಲ್ಲದೆ ಹೇಳ್ತಾರೇನ್ರಿ? ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅವ್ರು ಆಗಲೇ. ಹೈಕಮಾಂಡ್ ಕರೆಸಿ ಮಾತಾಡಿದ್ರೆ ಏನು, ಮಾತಾಡದೆ ಹೋದರೆ ಏನು, ಅವ್ರ ಹತ್ರ ಡಿಸಿಷನ್ ರೆಡಿ ಇದೆ. ಹಾಗಾದರೆ ಹೈಕಮಾಂಡಿಗೆ ಇಬ್ಬರನ್ನು ಕರೆಸಿ ಮಾತಾಡುತ್ತಾ? ಸಿದ್ದರಾಮಯ್ಯವರು ಬಜೆಟ್ ಮುಂದ್ಗಡೆ ಇಟ್ಕೊಂಡು, ಬಜೆಟ್ ಕಣ್ಮುಂದೆ ಇರುವಾಗ ಡೆಲ್ಲಿಗೆ ಹೋಗಿ ಕೂತ್ಕೋತಾರ ಮಾತಾಡೋಕ್ಕೆ? ಅವರೇನು ಹೇಳ್ತಾರೆ? ಇಲ್ಲಿಯವರೆಗೂ ಅವರು ಹೇಗೆ ಮುಂದೂಡ್ತಾ ಬಂದಿದ್ದಾರಲ್ಲ, ಅದೇ ರೀತಿ ಮತ್ತೆ ಮುಂದೂಡುವಂಥ ಪ್ರಯತ್ನ ಮಾಡ್ತಾರ? ಹಾಗೊಂದು ವೇಳೆ ಮುಂದೂಡುವ ಪ್ರಯತ್ನ ಮಾಡಿದರೆ ಆಗ ಡಿ ಕೆ ಶಿವಕುಮಾರ್ ಅವರ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ? ಹಾಗೆ ಸಿದ್ದರಾಮಯ್ಯವ್ರ ತಲೆಯಲ್ಲೀಗ ಬೇರೆ ಏನೇನು ಪ್ಲಾನ್ ಇದೆ? ಆ ಕಡೆ ಜಾರಕಿಹೊಳಿ ಇಷ್ಟರ ಮಟ್ಟಿಗೆ ಓಡಾಡ್ತಾ ಇರೋದು ಯಾಕೆ? ಅವ್ರ ತಲೆಯಲ್ಲಿ ಏನಿದೆ? ಅವ್ರೇನು ಮಾಡ್ಲಿಕ್ಕೆ ಹೊರಟಿದ್ದಾರೆ? ಏನಾಗಲಿದೆ? ಎಸ್, ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಈಗ ಹೈಕಮಾಂಡ್ ಅಂಗಳಕ್ಕೆ ಡಿ ಕೆ ಶಿವಕುಮಾರ್ ಅವರು ಚೆಂಡನ್ನು ಒದ್ದಾಗಿದೆ. ಈಗ ಒದ್ದು ಕಿತ್ಕೋಬೇಕು ಅಂತಿದ್ರಲ್ಲ, ಈಗ ಚೆಂಡನ್ನು ಒದ್ದಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಚೆಂಡಿದೆ. ಹೈಕಮಾಂಡು ಈಗ ಅನಿವಾರ್ಯ ಅನ್ನೋ ಪರಿಸ್ಥಿತಿಯಲ್ಲಿ ಆಯಿತು, ಒಂದು ಡಿಸಿಷನ್ ಮಾಡಿಬಿಡೋಣ, ಕರ್ಸೋಣ, ಮಾತಾಡೋಣ, ಏನಾಗುತ್ತೋ ಆಗಲಿ. ಅದೇ ಹೈಕಮಾಂಡ್ ಬಂದಿರುವಂಥ ಕನ್ಕ್ಲೂಷನ್, ಬೇರೆ ಏನಲ್ಲ. ಅವರೇನು ಸಿದ್ದರಾಮಯ್ಯವ್ರನ್ನ ಇಳಿಸಬೇಕು ಅನ್ನುವಂಥ ಕನ್ಕ್ಲೂಷನ್ಗೂ ಬಂದಿಲ್ಲ, ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಕನ್ಕ್ಲೂಷನ್ಗೂ ಬಂದಿಲ್ಲ. ಕರೆಸಿ ಮಾತಾಡೋಣ, ಮಾತನಾಡಿದಾಗ ಪರಸ್ಪರ ಅಭಿಪ್ರಾಯಗಳು ಅದಲು ಬದಲಾಗಲಿ, ಅದಾದ ನಂತರ ಮುಂದಿನ ತೀರ್ಮಾನವನ್ನು ಮಾಡೋಣ. ಏನು ಹೇಳ್ತಾರೆ ಸಿದ್ದರಾಮಯ್ಯವ್ರು? ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಏನಾದರೂ ಅವರಿಬ್ಬರು ಪರಸ್ಪರ ಒಂದು ಒಪ್ಪಂದಕ್ಕೆ ಬಂದಿದ್ರಾ? ಯಾಕಂದ್ರೆ ಹೈಕಮಾಂಡ್ ಮುಂದೆ 2.5 ವರ್ಷ ಅಂತ ಆಗಿದೆ. ಅದನ್ನೇ ಸಿದ್ದರಾಮಯ್ಯವರು ಸೆಷನ್ ಕಡತದಲ್ಲಿ ದಾಖಲಾಗುವ ಹಾಗೆ ಅಧಿಕೃತವಾಗಿ ಹೇಳಿದ್ದಾರೆ. ಆಗ ಹೇಳಿದ್ದೇನೆಂದ್ರೆ, ನಮ್ಮ ಗುರಿ ಅಂದರೆ ನಾನು ಹೇಳ್ತಾ ಇರೋದು 2023ರಲ್ಲಿ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಆಗ ಆದ ತೀರ್ಮಾನ ಏನಂದರೆ, ರಾಹುಲ್ ಗಾಂಧಿಯವರು ಒಂದೇ ಮಾತು ಹೇಳಿದ್ದು, 2024ರ ಲೋಕಸಭಾ ಚುನಾವಣೆ ನಮ್ಮ ಗುರಿ, ಆ ಕಡೆ ಗಮನ ಕೊಡೋಣ, ಲೋಕಸಭಾ ಚುನಾವಣೆ ಆದಮೇಲೆ ಕೂತು ಮಾತಾಡೋಣ, ಅಲ್ಲಿವರೆಗೂ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿ ಮುಂದುವರಿತಾ ಇರಲಿ ಅನ್ನೋದನ್ನಷ್ಟೇ ಹೇಳಿದರು. ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಮನಸ್ಸಲ್ಲಿ ಆಸೆ, 1 ವರ್ಷ ಆದ ಕೂಡಲೇ ಸಿದ್ದರಾಮಯ್ಯವರಿಂದ ಅಧಿಕಾರ ಬಿಡಿಸ್ಕೊಳ್ಳಿಕ್ಕೆ ಆಗಿಬಿಟ್ರೆ, ನಾನು ಮುಖ್ಯಮಂತ್ರಿ ಆಗಿಬಿಟ್ರೆ 4 ವರ್ಷ CM ಆಗಿರ್ಬೋದಲ್ಲ ಅನ್ನೋ ಒಂದು ಆಸೆ. ಸರಿ ಅಂತಲೇ ಒಪ್ಕೊಂಡ್ರು. 1 ವರ್ಷ ಹೋಗಲಿ, 2.5 ವರ್ಷ ಆದ ನಂತರವೂ ಈಗ 3 ವರ್ಷ ಆಗ್ತಾ ಬಂತು. ಡಿ ಕೆ ಶಿವಕುಮಾರ್ ಅವರಿಗೆ ತಾಳ್ಮೆ, ಸಹನೆ ಮಿತಿ ಮೀರಿದೆ. ಈಗ ಅನಿವಾರ್ಯವಾಗಿ ಅಂತಿಮವಾದ ಗಡುವನ್ನು ಕೊಟ್ಟು ಬಂದಿದ್ದಾರೆ. ಯಾಕೆ ಈ ಗಡುವು? ಕಾರಣ ಇಷ್ಟೇ. ಡಿ ಕೆ ಶಿವಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಈ ಬಜೆಟ್ ಅನುಮೋದನೆ ಆಯಿತು ಅಂದರೆ ಸಿದ್ದರಾಮಯ್ಯನವ್ರನ್ನ ಇನ್ಯಾರೂ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬಜೆಟ್ ಪಾಸ್ ಆಯಿತು ಅಂದರೆ ಮುಗೀತು, ಅಲ್ಲಿಗೆ 1 ವರ್ಷ ಸಿಗ್ತವರಿಗೆ ಗ್ರೇಸು. ಕಡೆಗೆ 27ನೇ ಇಸ್ವಿ, ಅದು ಎಲೆಕ್ಷನ್ ಇಯರ್, 28ರ ಆರಂಭದಲ್ಲೇ ಚುನಾವಣೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇದು ನನ್ನ ಕಡೆಯ ಅವಕಾಶ ಅಂತ ಗೊತ್ತಿದೆ. ಹೀಗಾಗಿ ಗಡುವು ಕೊಟ್ಟಿದ್ದಾರೆ. ಅವ್ರ ಪ್ಲ್ಯಾನ್ ಇಷ್ಟೇ. ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನ್ ಏನಂದರೆ, ನಿರ್ಧಾರ ಏನು ಬೇಕಾದರೂ ಆಗಲಿ, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದು ಬೇಕಾದರೂ ಆಮೇಲೆ ತೀರ್ಮಾನ ಮಾಡಿ, ಆದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಇಲ್ವಾ, ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗೆ ಇಳಿತಾರಾ ಇಲ್ವಾ, ಅವ್ರನ್ನೇ 5 ವರ್ಷ ಮುಂದುವರಿಸ್ತೀರಾ, ಅದನ್ನು ಮೊದಲು ಹೇಳಿಬಿಡಿ ನನಗೆ. ಅದನ್ನು ಕೇಳ್ತಾ ಇದ್ದಾರೆ ಅವರು.
ಮತ್ತು ಅವ್ರು ಕೊಡ್ತಾ ಇರೋ ಕಾರಣ ಏನು? ನನ್ನನ್ನು CM ಮಾಡಿ ಅಂತ ಹೇಳ್ತಾ ಇಲ್ವಲ್ಲ, ಅದಕ್ಕೆ ಬದಲಾಗಿ ಅವ್ರು ಹೇಳ್ತಾ ಇರೋದೇನೆಂದರೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿಮೀರಿದೆ, ಸ್ವಜನ ಪಕ್ಷಪಾತ ತೀವ್ರವಾಗಿದೆ, ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ತೀವ್ರವಾದ ಹಸ್ತಕ್ಷೇಪ, ಭಾರೀ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗಿದೆ, ಕಾಂಗ್ರೆಸ್ ಇಮೇಜ್ಗೆ ಡ್ಯಾಮೇಜ್ ಆಗಿದೆ, ಅದನ್ನು ಆ ಡ್ಯಾಮೇಜ್ನ ಮೇಕಪ್ ಮಾಡಬೇಕು ಅಂದರೆ, ಕಂಟ್ರೋಲ್ ಮಾಡಬೇಕು ಅಂದರೆ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂಥ ಕಾರಣಗಳನ್ನ ಅವರು ಮುಂದಿಡ್ತಾ ಇದ್ದಾರೆ. ಈ ಕಾರಣಗಳನ್ನ ಹೈಕಮಾಂಡ್ ಕೇಳಿಸ್ಕೊಳ್ಳುತ್ತೆ, ಅಟ್ಲೀಸ್ಟ್ ಕೇಳಿಸ್ಕೊಳ್ಳುತ್ತೆ. ನಾನು CM ಆಗಬೇಕು ಅಂದರೆ ಯಾಕೆ ಕೇಳಿಸ್ಕೊತಾರೆ ಅವರು? ಕೇಳಿಸ್ಕೊಳ್ಳಲ್ಲ. ಈ ಎಲ್ಲ ಕಾರಣಗಳನ್ನ ಒಪ್ಕೊಂಡ್ರೆ ಹೈಕಮಾಂಡ್ ಕೇಳಿಸ್ಕೊಂಡು ಇದನ್ನು ಗಮನಿಸ್ಬೇಕು ನಾವು, ಇಟ್ಸ್ ಎ ಸೀರಿಯಸ್ ಕನ್ಸರ್ನ್ ಅಂತಲೇ ಅವರಿಗೇನಾದರೂ ಮನವರಿಕೆ ಆದರೆ ಆಗ ಸಿದ್ದರಾಮಯ್ಯನವರಿಗೆ ಹೌದು ಮುಂದೆ 2028ರಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದರೆ ಸರ್ಕಾರದ ಇಮೇಜ್ನ ನಾವು ಡಬಲ್ ಮಾಡಬೇಕಾಗಿದೆ, ಭವಿಷ್ಯದ ನಾಯಕತ್ವವನ್ನು ನಿರ್ಧಾರ ಮಾಡಬೇಕಾಗಿದೆ. ನೀವಂತೂ ಮತ್ತೆ 2028ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿದ್ದೀರಿ, ಇದು ನನ್ನ ಕಟ್ಟ ಕಡೆಯ ಅವಕಾಶ ಅಂತಲೇ ಬಹಿರಂಗವಾಗಿ ಹೇಳಿದ್ದೀರಿ. ಹೀಗಿರುವಾಗ ನೀವೇ ಮುಂದೆ ನಿಂತು ನಿಮ್ಮದೇ ನೇತೃತ್ವದಲ್ಲಿ ಭವಿಷ್ಯದ ನಾಯಕತ್ವವನ್ನು ರೂಪಿಸಿಕೊಡಿ ಅಂಥೇಳಿ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಮನವೊಲಿಸುವಂಥ ಪ್ರಯತ್ನ ಮಾಡ್ಬೋದು. ಮತ್ತವ್ರು ಏನು ಹೇಳ್ತಾರೆ, ಇದನ್ನು ಒಪ್ಪಿಸ್ಲಿಕ್ಕೋಸ್ಕರ ನೀವು ಹೇಳಿದವ್ರನ್ನೇ KPCC ಅಧ್ಯಕ್ಷರನ್ನಾಗಿ ಮಾಡ್ತೀವಿ, ಸಚಿವ ಸಂಪುಟದಲ್ಲೂ ನೀವು ಹೇಳಿದವರೇ ಬಹುತೇಕರಿರಲಿ, ಮುಖ್ಯಮಂತ್ರಿ ಆಯ್ಕೆಯನ್ನು ನಮಗೆ ಬಿಡಿ ಅಂತ ಹೇಳುವಂಥ ಸಾಧ್ಯತೆ ಇದೆ. ಆಗ ಸಿದ್ದರಾಮಯ್ಯನವರು ಅವರು ನೋಡಿ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು DK ಶಿವಕುಮಾರ್ CM ಆಗೋದನ್ನು ಒಪ್ಪಲಿಕ್ಕಿಲ್ಲ. ಏಕಾಏಕಿ ಅವರು ಒಂದೇ ಮಾತಿಗೆ ಒಪ್ಕೊಳ್ಳೋದಿಲ್ಲ, ಏಕಾಏಕಿ ಒಂದೇ ಮಾತಿಗಂತೂ ಅವರು ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಚರ್ಚೆ ನಡೆಯುತ್ತೆ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ, ಯಾರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಚಾರ ಬಹಳ ತೀವ್ರವಾದ ಚರ್ಚೆ ನಡೆಯುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರು ತೀವ್ರವಾಗಿ ಪಟ್ಟಿಡಿದ್ರೆ ಸಿದ್ದರಾಮಯ್ಯನವರು ಹೇಳಿದವರೇ ಮುಖ್ಯಮಂತ್ರಿ ಆಗುವಂಥ ಸಂದರ್ಭವೂ ಬರ್ಬೋದು. ಹಿಂದೆ ಯಡಿಯೂರಪ್ಪನವ್ರನ್ನ ಇಳಿಸ್ಬೇಕಿದ್ರೆ ಹಾಗೆ ಆಗಿದ್ದಲ್ವಾ. ಮತ್ತು ಸಿದ್ದರಾಮಯ್ಯನವರು ಯೋಚನೆ ಮಾಡ್ತಾರೆ, ನಾನು ಬ್ಯಾಕ್ ಸೀಟ್ ಡ್ರೈವಿಂಗ್ ಮಾಡಲಿಕ್ಕಾಗುತ್ತೆ, ಈ ಸರ್ಕಾರ ಇನ್ನೂ ನನ್ನ ಕಂಟ್ರೋಲಲ್ಲೇ ಇರುತ್ತೆ ಅನ್ನೋದಾದರೆ, ನಾನು ಹೇಳಿದವರೇ ಎಲ್ಲ ಸಚಿವ ಸಂಪುಟದಲ್ಲಿ ಇರ್ತಾರೆ ಅನ್ನೋದಾದರೆ, ನಾ ಹೇಳಿದವರೇ KPCC ಅಧ್ಯಕ್ಷರಾಗಿರ್ತಾರೆ ಅನ್ನೋದಾದರೆ, ನನ್ನ ತೀರ್ಮಾನಗಳಿಗೆ ಮುಂದೆಯೂ ಕೂಡ ಅಂತಿಮವಾದ ಮುದ್ರೆ ಬೀಳುತ್ತೆ ಅನ್ನೋದಾದರೆ, ಅವ್ರು ನೋಡಿ ಮುಖ್ಯಮಂತ್ರಿ ಆಗಿರೋದಕ್ಕಿಂತ ಅದರಿಂದ ಕೆಳಗಿಳಿದ್ರೆ, ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ್ರೆ ಹೆಚ್ಚು ಲಾಭ ಎನ್ನೋದು, ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ್ರೇ ಹೆಚ್ಚು ಲಾಭ ಅಂತ ಅನಿಸಿದ್ರೆ ಸಹಜವಾಗಿ ಆಯ್ಕೆಯನ್ನು ಆಗ ಸಿದ್ದರಾಮಯ್ಯವರು ಒಪ್ಕೊಳ್ಬೋದು. ಸೊ ಅದು ಲೆಕ್ಕಾಚಾರ ನಡೀತಾ ಇರುವಂಥದ್ದು. ಹಾಗೇನಾದರೂ ಆದರೆ ಒಬ್ಬರು ಡಮ್ಮಿ CM ರಾಜ್ಯಕ್ಕೆ ಬರ್ತಾರೆ, ಸಿದ್ದರಾಮಯ್ಯವರು ಹೇಳಿದವರು KPCC ಅಧ್ಯಕ್ಷರಾಗ್ಬೋದು, ಮೇ ಬಿ ಸತೀಶ್ ಜಾರಕಿಹೊಳಿ ಆಗ್ಬೋದು ಅನ್ನುವಂಥದ್ದು, ಹೆಚ್ಚುವರಿ DCMಗಳು ಕೂಡ ಬರ್ಬೋದು. ಈ ಮೂಲಕ DK ಶಿವಕುಮಾರ್ ಅವರ ವೇಗಕ್ಕೆ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡ್ಬೋದು. ಯತೀಂದ್ರಗೂ ಪ್ರಬಲ ಖಾತೆಯನ್ನು ಕೊಡಿಸಿ ಸಚಿವರನ್ನಾಗಿ ಮಾಡ್ಬೋದು. ಈ ಎಲ್ಲ ಲೆಕ್ಕಾಚಾರಗಳನ್ನ ಆಲೋಚನೆ ಮಾಡಿದ್ರೆ ಸಿದ್ದರಾಮಯ್ಯನವರು ಆ ಹಂತದಲ್ಲೇನಾದರೂ ಒಪ್ಕೊಳ್ಬೋದೇನೋ, ಅದು ಅಲ್ಲಿ ಚರ್ಚೆ ಕೂತಾಗ ಫೈನಲ್ ಆಗುವಂಥದ್ದು. ಫೈನಲಿ ನೆಕ್ಸ್ಟ್ ವೀಕಲ್ಲಿ ಬಹುತೇಕ ಮಾರ್ಚ್ ಮೊದಲ ವಾರದಲ್ಲಿ ಒಂದು ಸಭೆ ನಡೆಯೋದು ಗ್ಯಾರಂಟಿ. ಹೈಕಮಾಂಡ್ ನೇತೃತ್ವದಲ್ಲಿ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವ್ರನ್ನ ಕರೆಸಿ ಒಂದು ಸಭೆ ಶತಸಿದ್ಧ. ನನ್ನ ಪ್ರಕಾರ ಮಾರ್ಚ್ 8ನೇ ತಾರೀಕಿನ ಒಳಗಾಗಿ ಈ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಮುಂದಿನ ತೀರ್ಮಾನ ಆಗುತ್ತೆ. ಆ ತೀರ್ಮಾನ ಏನಾಗಬಹುದು? ಸಿದ್ದರಾಮಯ್ಯನವರೇ 5 ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರೋದು ಅಂತನಾ, ಅಥವಾ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಅಂತನಾ, ಅಥವಾ ಇಬ್ಬರು ಬೇಡ 3ನೇ ಅವ್ರನ್ನ ಕೂರಿಸೋಣ ಅಂತ ಆಗ್ಬೋದಾ? ಮುಖ್ಯಮಂತ್ರಿ ಯಾರಾಗಿರಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.